ಸೊ ಒಂದು ಅಂದಾಜಿನ ಪ್ರಕಾರ ನೆಕ್ ಪೇಯ್ನ್ 203 ಮಿಲಿಯನ್ ಜನರನ್ನ ಎಫೆಕ್ಟ್ ಮಾಡ್ತಂತೆ 2020ನಲ್ಲೇ. ಸೊ ಆಗ ಪ್ರೆಡಿಕ್ಟ್ ಮಾಡಿದ್ರು 2050 ಅಷ್ಟರಲ್ಲಿ ಇಟ್ ವಿಲ್ ಬಿ 269 ಮಿಲಿಯನ್ ಅಂತ. ಬಟ್ ಐ ಆಮ್ ವೆರಿ ಶೋರ್ ಥ್ಯಾಂಕ್ಸ್ ಟು ಪ್ಯಾಂಡಮಿಕ್ ಇವಾಗಲೇ ಇಟ್ ವುಡ್ ಹ್ಯಾವ್ ಸರ್ಪಾಸ್ಡ್ ಈ ನಂಬರ್ನ ಅಂತ. ಪ್ಯಾಂಡಮಿಕ್ ಅಲ್ಲಂತೂ ಕರೆಕ್ಟ್. ಅಂದ್ರೆ ಅನಿವಾರ್ಯತೆ ಇತ್ತು, ಜನಕ್ಕೆ ಬೇರೆ ಎಂಟರ್ಟೈನ್ಮೆಂಟು ಇಲ್ಲ, ಹೊರಗಡೆನೂ ಹೋಗಂಗಿಲ್ಲ, ಮನೇಲೇ ಇರಬೇಕು, ಮೊಬೈಲ್ ಒಂದೇ ದಾರಿ, ಈ ಬೇರೆ ಯಾವ್ದು ದಾರಿನೇ ಇಲ್ಲ ಅಲ್ಲಿ. ಸೊ ಈ ಲ್ಯಾಪ್ಟಾಪ್ನ ಯೂಸ್ ಮಾಡೋರ್ಗು ಐ ಲೆವೆಲ್ಗೆ ಇಟ್ಕೋಬೇಕು ಅಂತ ಏನು ಹೇಳ್ತಾರೆ ಸ್ಕ್ರೀನ್ನ. ಇಸ್ ಇಟ್ ಅಪ್ಲಿಕೇಬಲ್ ಫಾರ್ ಮೊಬೈಲ್ ಫೋನ್ ಆಲ್ಸೋ? ಅಂಡ್ ಈ ಐ ಲೆವೆಲಲ್ಲಿ ಇಟ್ಕೊಂಡು ನಾವು ಗ್ಯಾಡ್ಜೆಟ್ಸ್ನ ವ್ಯೂ ಮಾಡೋದು ಡು ಯು ಥಿಂಕ್ ಐ ಲೆವೆಲ್ ಅಲ್ಲ, ಐ ಲೆವೆಲ್ಗಿಂತ ಒಂದು ಸ್ವಲ್ಪ ಕೆಳಗೆ, ಸ್ವಲ್ಪ ನೆಕ್ ಬೆಂಡ್ ಬೇಕೇ ಬೇಕು. ಕಂಪ್ಲೀಟ್ ಆಗಿ ಸ್ಟ್ರೈಟ್ ನೆಕ್ ಇಸ್ ವೆರಿ ಡಿಫಿಕಲ್ಟ್ ಟು ಹೋಲ್ಡ್. ಲಾಂಗ್ ಟರ್ಮ್ ಅಲ್ಲಿ ಕತ್ ನೋವರಕ್ಕೆ ಶುರು ಆಗತ್ತದು. ಫುಲ್ ಅಭ್ಯಾಸ ಇಲ್ಲದೆ ಆದ್ರೆ ಕತ್ತನ್ನು ನೇರ ಇಟ್ಕೊಳ್ಳೋದು ಕಷ್ಟದ ಕೆಲಸ ಇದೆ. ಸ್ಲೈಟ್ ಬೆಂಡ್, ಲಿಟಲ್ ಬಿಲೋ ದ ಐ ಲೈನ್. ಐಡಿಯಲಿ ಸ್ಪೀಕಿಂಗ್ ಮೊಬೈಲು ಕೂಡ ಅಷ್ಟೇ, ಐ ಲೈನ್ ಗಿಂತ ಒಂದು ಸ್ವಲ್ಪ ಕಮ್ಮಿ ಈ ರೇಂಜ್ ಅಲ್ಲಿ ಇತ್ತು ಅಂತಂದ್ರೆ ಇಟ್ ಇಸ್ ವೆರಿ ಕಂಫರ್ಟಬಲ್ ಆಲ್ಸೋ. ಬಟ್ ಏನಂತಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲರೂ ದೇ ಹ್ಯಾವ್ ದೇರ್ ಓನ್ ಸ್ಮಾಲ್ ಪರ್ಸನಲ್ ಸ್ಪೇಸು, ತಮ್ಮದೇ ಒಂದಾಗಿರ್ತಕ್ಕಂಥ ಒಂದು ಸಣ್ಣ ಗೂಡನ್ನು ಕಟ್ಕೊಂಡಿರ್ತಾರೆ. ನಾವು ನೋಡೋದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ಇಟ್ ಇಸ್ ಟೂ ಪರ್ಸನಲ್. ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಇನ್ನೊಬ್ರು ನೋಡಬಾರ್ದು. ಪಕ್ಕದವ್ರಿಗೆ ಪುಸ್ತಕ ಓದ್ತಾ ಇರ್ತೀರಾ, ನೀವು ಓದ್ತಾ ಇರೋದನ್ನ ಎಷ್ಟು ಜನ ಬಂದು ನೋಡಿದ್ದಾರೆ? ಈಗಂತೂ ನೋಡೋದೇ ಇಲ್ಲ. ಯಾರು ಪುಸ್ತಕ ಓದ್ತಾ ಇತ್ತು ಅಂದ್ರೆ ಏನೋ ಓದ್ತಾ ಇದಾರೆ ಅಂತ ಬಿಟ್ಬಿಡ್ತಾರೆ. ಬಟ್ ನಮ್ಮಲ್ಲಿ ಕುತೂಹಲ ಏನಂದ್ರೆ ಯಾರು ಒಬ್ರು ಮೊಬೈಲಲ್ಲಿ ಒಂದು ರೀಲ್ ನೋಡ್ತಾ ಇತ್ತು ಅಂದ್ರೆ 10 ಜನ ಬಗ್ ನೋಡಿರ್ತಾರೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ದೇ ಆರ್ ಮೋರ್ ಕ್ಲೋಸ್ಡ್. ತದ್ ಬಗ್ಸ್ತಾರೆ. ಸೊ ಐಡಿಯಲಿ ಐ ಲೈನ್ ಗಿಂತ ಒಂದು ಚೂರ್ ಕೆಳಗೆ ಲಿಟಲ್ ಬೆಂಡ್ ಆಫ್ ದ ನೆಕ್ ಇಸ್ ಐಡಿಯಲ್ ಪೊಸಿಷನ್ ಫಾರ್ ಅ ಲ್ಯಾಪ್ಟಾಪ್, ಫಾರ್ ಎ ಮೊಬೈಲ್ ಆರ್ ವಾಟ್ ಎವರ್ ಸಾಫ್ಟ್ ಗ್ಯಾಜೆಟ್. ಅಂಡ್ ಟಿವಿ ಇಸ್ ಆಲ್ವೇಸ್ ಲಾಂಗ್ ಡಿಸ್ಟೆನ್ಸ್ ಬೀಯಿಂಗ್. ಟಿವಿ ಇಸ್ ನೆವರ್ ನಿಯರ್ ಡಿಸ್ಟೆನ್ಸ್ ಬೀಯಿಂಗ್. ಅಂಡ್ ಈ ಡಿಸ್ಕ್ ಡಿಜನರೇಷನ್ ಬಗ್ಗೆನೇ ಮಾತಾಡ್ತಾ, ಯೂಶಲಿ ಯಾವುದೇ ಇಶ್ಯೂಸು ಕೆಲವೊಂದನ್ನ ವಿ ವಿಲ್ ಅಸೋಸಿಯೇಟ್, ನಮ್ಮ ತಂದೆಗಿತ್ತು, ತಾಯಿಗಿತ್ತು, ತಾತಂಗಿತ್ತು. ಡು ಯು ಥಿಂಕ್ ಇದಕ್ಕೂ ಒಂದು ಜೆನೆಟಿಕ್ ಫ್ಯಾಕ್ಟರ್ ಇದೆ ಅಂತ ಫಾರ್ ಡಿಸ್ಕ್ ಡಿಜನರೇಷನ್? ನೋಡಿ, ಡಿಸ್ಕ್ ಡಿಜನರೇಷನ್ ಪರ್ ಸೆ ಅಂತ ನೋಡ್ತು ಅಂದ್ರೆ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಇರ್ಬೋದು. ಬಟ್ ಜೆನೆಟಿಕ್ಸ್ ಒಂದ್ರಿಂದಾನೇ ಡಿಜನರೇಷನ್ ಆಗ್ತಾ ಇದೆ ಅನ್ನೋದು ತಪ್ಪು. ಸಾಕಷ್ಟು ಸಲ ಏನಾಗುತ್ತೆ ಅಂತಂದ್ರೆ ಡಿಸ್ಕಿನ ಒಳಗಡೆ ಇರ್ತಕ್ಕಂಥ ನಮ್ಮ ಪ್ರೋಟೀನ್ ಏನಿದೆ ಅದು ಕೊಲಾಜನ್ ಅಂತ ಕರಿತೀವಿ. ಕೊಲಾಜನ್ ಇಸ್ ಅ ಸ್ಟ್ರಕ್ಚರಲ್ ಪ್ರೋಟೀನ್, ದೇಹಕ್ಕೆ ಶಕ್ತಿ ಕೊಡುವಂತಹ ಪ್ರೋಟೀನ್. ಕೊಲಾಜನ್ ಜೀನ್ ಅಲ್ಲಿ ತೊಂದರೆ ಇತ್ತು, ಆವಾಗ ಡಿಸ್ಕ್ ಡಿಜನರೇಷನ್ ಆಗಲಿ ಅಥವಾ ಸ್ಪಾಂಡಲೋಸಿಸ್ ಆಗಲಿ ಬರುವಂತ ಸಾಧ್ಯತೆ ಇರುತ್ತೆ. ಅವರ ಟೆಂಡೆನ್ಸಿ ಟು ಹ್ಯಾವ್ ಸ್ಪಾಂಡಲೋಸಿಸ್ ಅರ್ಲಿ ಇಸ್ ಮೋರ್. ಆದ್ರೆ ಅದು ಒಂದೇ ಕಾರಣದಿಂದ ಸ್ಪಾಂಡಲೋಸಿಸ್ ಬರ್ತಾ ಇದೆ ಅನ್ನೋದು ತಪ್ಪು. ಅದ್ರ ಜೊತೆಗೆ ಅವರ ಕೆಟ್ಟ ಜೀವನ ಶೈಲಿ, ಲ್ಯಾಕ್ ಆಫ್ ಎಕ್ಸರ್ಸೈಸ್, ತುಂಬಾ ಹೊತ್ತು ಕೂರೋದು, ತುಂಬಾ ಹೊತ್ತು ಕದ್ ಬಗ್ಸೋದು, ತುಂಬಾ ಅಬ್ನಾರ್ಮಲ್ ಪೊಸಿಷನ್ಸ್ ಅಡಾಪ್ಟ್ ಮಾಡೋದು ಪೂರಕವಾಗಿ ಆಗುತ್ತೆ. ಇಟ್ ಇಸ್ ಆಲ್ವೇಸ್ ಕಾಂಟ್ರಿಬ್ಯೂಟರಿ. ಅದೊಂದು 30% ಕಾಂಟ್ರಿಬ್ಯೂಟ್ ಮಾಡಿದ್ರೆ 70% ಇದರಿಂದ ಆಗುತ್ತೆ. ಒಂದೇ ಒಂದು ರೇರ್ ಇನ್ಸ್ಟೆನ್ಸ್ ಏನು ಅಂತಂದ್ರೆ ಒಂದು ಆಂಕಲೋಸಿಂಗ್ ಸ್ಪಾಂಡಲೋಸಿಸ್ ಅಂತ ಹೇಳಿ ಒಂದು ಕಂಡೀಷನ್ ಇದೆ. ಇಟ್ಸ್ ಎ ಜೆನೆಟಿಕ್ ಡಿಸಾರ್ಡರ್. ಆ ಆಂಕಲೋಸಿಂಗ್ ಸ್ಪಾಂಡಲೋಸಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಬೆನ್ನಿನ ಮೂಳೆಗಳಿಗೆ, ಸ್ಪೆಸಿಫಿಕ್ ಆಗಿ ಬೆನ್ನಿನ ಮೂಳೆಗಳಿಗೆ ಬೇಗ ಅಫೆಕ್ಟ್ ಆಗುತ್ತೆ. ಸ್ಪಾಂಡಲೋಸಿಸ್ ತುಂಬಾ ಬೇಗ ಬರುತ್ತೆ. ಸ್ಪೈನ್ ರಿಜಿಡ್ ಆಗುತ್ತೆ, ಅದ್ರದ್ದು ಮೂವ್ಮೆಂಟ್ ಕಳ್ಕೊಳ್ಳುತ್ತೆ, ಬ್ರಿಟಲ್ ಆಗುತ್ತೆ. ಸೊ ಅದು ಒಂದು ಕಂಡೀಷನ್ ಅಲ್ಲಿ ಏನು ಅಂತಂದ್ರೆ ಅದೊಂದು ಇತ್ತು ಅಂತಂದ್ರೆ ಅದರಿಂದಾನೇ ಸಾಕಷ್ಟು ಸ್ಪೈನಿಗೆ ದುಷ್ಪರಿಣಾಮ ಆಗುವಂತ ಸಾಧ್ಯತೆ ಇದೆ. ಜೆನೆಟಿಕ್ ಡಿಸೀಸ್ ಆಂಕಲೋಸಿಂಗ್ ಸ್ಪಾಂಡಲೋಸಿಸ್ ಅಂತ. ಅದನ್ನ ಬಿಟ್ಟು ಬೇರೆ ಎಲ್ಲಾದು ಏನು ಅಂದ್ರೆ ಇಟ್ಸ್ ಅ ಪ್ರೀಡಿಸ್ಪೊಸಿಷನ್. ಒಂದು ಸ್ಮಾಲ್ ಪರ್ಸೆಂಟೇಜ್ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಬಟ್ ಬಿಯಾಂಡ್ ದಟ್ ಇಟ್ ಇಸ್ ಸೆಲ್ಫ್ ಮೇಡ್ ಇಶ್ಯೂ. ಓಕೆ. ಅಂಡ್ ಟಾಕಿಂಗ್ ಅಬೌಟ್ ಡಿಸ್ಕ್, ಮತ್ತೊಂದು ಟರ್ಮ್ ವಿಚ್ ಐ ಕೇಮ್ ಅಕ್ರಾಸ್, ಡಿಹೈಡ್ರೇಟೆಡ್ ಡಿಸ್ಕ್ ಅಂತ. ಇಸ್ ಇಟ್ ರಿಲೇಟೆಡ್ ಟು ಸರ್ವೈಕಲ್ ಸ್ಪಾಂಡಲೋಸಿಸ್? ಡಿಹೈಡ್ರೇಟೆಡ್ ಡಿಸ್ಕ್ ಇಸ್ ಎ ಪಾರ್ಟ್ ಆಫ್ ಸ್ಪಾಂಡಲೋಸಿಸ್. ಸ್ಪಾಂಡಲೋಸಿಸ್ ಚೇಂಜಸ್ ಅಲ್ಲಿ ನಾನು ಹೇಳಿದಾಗೆ ಮೂಳೆನಲ್ಲಿ ಚೇಂಜ್ ಬರುತ್ತೆ, ಡಿಸ್ಕ್ ಅಲ್ಲಿ ಚೇಂಜ್ ಇರುತ್ತೆ, ಮಸಲ್ ಅಲ್ಲಿ ಚೇಂಜ್ ಇರುತ್ತೆ, ಲಿಗಮೆಂಟ್ ಅಲ್ಲಿ ಚೇಂಜ್ ಇರುತ್ತೆ. ಸೊ ಡಿಸ್ಕ್ ಅಲ್ಲಿ ಇರೋ ಚೇಂಜ್ ವಿತ್ ಏಜ್ ಏನಾಗುತ್ತೆ, ಡಿಸ್ಕ್ ತನ್ನಲ್ಲಿರೋ ನೀರಿನ ಅಂಶನ ಕಳ್ಕೊತಾ ಬರುತ್ತೆ. ಹೋಗ್ತಾ ಡಿಸ್ಕ್ ಚಿಕ್ಕದಾಗುತ್ತೆ. ಹೋಗ್ತಾ ಅದ್ರಲ್ಲಿರೋ ನೀರಿನ ಅಂಶ ಕಳ್ಕೊಂತು ಅಂತಂದ್ರೆ ಅದು ಶಾಕ್ ಅಬ್ಸಾರ್ಬರ್ ಆಗಿ ಮಾಡೋ ಕೆಲಸನ ಪೂರಕವಾಗಿ ಮಾಡಕ್ ಆಗಲ್ಲ. So disc dehydration is a part of spondylosis. So spondylosis ಇರೋರಿಗೆ ಡಿಸ್ಕ್ ಒಂದು ಹಂತಕ್ಕೆ ಡಿಹೈಡ್ರೇಟ್ ಆಗಿರುತ್ತೆ, ಅದು ಕಾಣುತ್ತೆ. ಬಟ್ ಡಿಸ್ಕ್ ಡಿಹೈಡ್ರೇಷನ್ ಒಂದೇ ಸ್ಪಾಂಡಲೋಸಿಸ್ ಅಲ್ಲ. ಡಿಸ್ಕ್ ಡಿಹೈಡ್ರೇಷನ್ ಇರೋರು ಏನೂ ತೊಂದರೆ ಮಾಡದೆ ನೆಮ್ಮದಿಯಾಗಿರ್ಬೋದು. ಸ್ಪಾಂಡಲೋಸಿಸ್ ಇರೋರು ಸಾಕಷ್ಟು ಜನ ಏನು ತೊಂದರೆ ಅನುಭವಿಸದೆ ತುಂಬಾ ನೆಮ್ಮದಿಯಾಗಿರ್ಬೋದು. ಕೆಲವೊಂದಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅದರಿಂದ. ಸೊ ಅದು ಯಾವ ಭಾಗದ ಮೇಲೆ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಮೇಲೆ ಅವ್ರ ಸಿಂಪ್ಟಮ್ ಕಾಂಪ್ಲೆಕ್ಸ್ ಡಿಪೆಂಡ್ ಆಗಿರುತ್ತೆ. ನೋಡಿ ಡಾಕ್ಟರ್, ಇವಾಗ ಲಾಸ್ ಆಫ್ ಬ್ಲಾಡರ್ ಕಂಟ್ರೋಲ್ ಅಂತ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಅಥವಾ ಡಿಫಿಕಲ್ಟಿ ವಾಕಿಂಗ್, ನಡೆಯೋಕ್ಕೆ ಕಷ್ಟ ಆಗ್ತಿದೆ ಅಂದಾಗ ಯಾರು ಅನ್ಕೊಳ್ಳಲ್ಲ ಬಹುಶಃ ಇದು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರಬಹುದು ಅಂತ. ಅದಕ್ಕೆ ನಾವು ಸಿಂಪ್ಟಮ್ಸ್ಗಳತ್ತ ಗಮನ ಹರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರದ ಯಾವ್ಯಾವ ಸಿಂಪ್ಟಮ್ಸ್ಗಳನ್ನು ಜನ ಇಗ್ನೋರ್ ಮಾಡಬಾರ್ದು, ಜಸ್ಟ್ ಇನ್ ಕೇಸ್ ಇಟ್ ಮೈಟ್ ಬಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅನ್ನೋದಕ್ಕೆ? ಅಲ್ಲ, ಇವಾಗ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದೆ, ಅದರಿಂದ ತೊಂದರೆ ಆಗ್ತಾ ಇದೆ ನಂಗಿತ್ತು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಯಾವ ಭಾಗದ ಮೇಲೆ ಅದು ತೊಂದರೆ ಮಾಡ್ತಾ ಇದೆ ಅನ್ನೋದ್ರ ಮೇಲೆ ಸಿಂಪ್ಟಮ್ ಬರುತ್ತೆ.
ಇವಾಗ ಫಾರ್ ಎಕ್ಸಾಂಪಲ್ ತುಂಬ ಕಾಮನ್ ಸಿಂಪ್ಟಮ್ ಅಂದರೆ ಪೇನ್, ನೆಕ್ ಪೇನ್, ಸ್ಪಾಂಡಲೋಸಿಸ್ ಆಗ್ತಾ ಇದೆ, ಮೂಳೆಗೆ ತಲೆಯ ಭಾರವನ್ನು ಎತ್ಕೊಳ್ಳೋ ಶಕ್ತಿ ಇಲ್ಲ, ತಲೆ ತುಂಬ ಭಾರ ಆಗ್ತಾ ಇದೆ. ಆ ಸಂದರ್ಭಗಳಲ್ಲಿ ಕತ್ತು ನೋವು ಬರುತ್ತೆ, ಡಿಸ್ಕಂಫರ್ಟ್ ಇರುತ್ತೆ, ತುಂಬ ಹೊತ್ತು ಕೂರಕ್ಕಾಗಲ್ಲ ಸಪೋರ್ಟ್ ಇಲ್ಲದೆ, ಕತ್ತಿನ ಮೇಲೆ ಭಾರ ಹಾಕ್ತು ಅಂದರೆ ಕತ್ತು ನೋವು ಬರುತ್ತೆ, 2 ವೀಲರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಕತ್ತು ನೋವು ಬರುತ್ತೆ, ಬ್ಯಾಡ್ ಜರ್ಕ್ ಇನ್ ದ ನೆಕ್, ಇಸ್ ಎ ವೆರಿ ಕಾಮನ್ ಥಿಂಗ್. ನೋವಿನ ಜೊತೆಗೆ ಏನಾಗುತ್ತೆ, ಕೆಲವೊಂದ್ಸಲ ಸ್ಪಾಂಡಲೋಸಿಸ್ ಅಡ್ವಾನ್ಸ್ ಆಯಿತು, ನರದ ಮೇಲೆ ಪ್ರೆಷರ್ ಹಾಕ್ತಾ ಇದೆ ಅಂದರೆ ಕೈಯಲ್ಲಿ ಸೆಳಕ್ ಹೊಡಿಯುತ್ತೆ, ಕೈ ಜೋಮ್ ಹಿಡಿಯುತ್ತೆ, ಕಾಲು ಜೋಮ್ ಹಿಡಿಬೋದು, ಆ ಥರ ತೊಂದರೆಗಳು ಶುರು ಆಗುತ್ತೆ. ಕೆಲವೊಂದ್ಸಲ ಸ್ಪೈನಲ್ ಕಾರ್ಡ್ ಮೇಲೆ ಪ್ರೆಷರ್ ಹಾಕತ್ತೆ, ಸ್ಪಾಂಡಲೋಸಿಸ್ ತುಂಬ ಸಿವಿಯರ್ ಆಯಿತು ಅಂತಂದಾಗ ಆವಾಗ ವಿ ಕಾಲ್ ಇಟ್ ಆಸ್ ಎ ಕಂಪ್ರೆಸಿವ್ ಮೈಲೋಪತಿ. ಸೊ ಸ್ಪೈನಲ್ ಕಾರ್ಡ್ ಮೇಲೆ ಪ್ರೆಷರ್ ಹಾಕ್ತು ಅಂತಂದ್ರೆ ಆವಾಗ ಬರೋ ಪ್ರಾಬ್ಲಮಿಗೆ ಮೈಲೋಪತಿ ಅಂತ ಕರಿತೀವಿ. ಸೊ ಆವಾಗ ನೀವು ಹೇಳಿದ ಹಾಗೆ ನಡೆಯೋದಿಕ್ಕೆ ತೊಂದರೆ ಆಗುತ್ತೆ, ಕೈ ಕಾಲು ಮೂವ್ ಮಾಡಕ್ ತೊಂದರೆ ಆಗುತ್ತೆ, ಬೆರಳುಗಳು ತುಂಬಾ ರಿಜಿಡ್ ಆಗಿದೆ, ಟೈಟ್ ಆಗಿದೆ, ಸ್ಪರ್ಶ ಗೊತ್ತಾಗಲ್ಲ, ಕೈಯಲ್ಲಿ ಜೋಮ್ ಹಿಡಿದಿದೆ, ಬ್ಲಾಡರ್ ಕಂಟ್ರೋಲ್ ಹೋಗ್ಬೋದು, ಬವೆಲ್ ಕಂಟ್ರೋಲ್ ಹೋಗ್ಬೋದು, ನಡೆಯಕ್ ಆಗ್ತಾ ಇಲ್ಲ, ಆ ಎಲ್ಲ ತೊಂದರೆಗಳು ಅದರಿಂದ ಬರುತ್ತೆ. ಸೊ ಸ್ಪಾಂಡೈಲೋಸಿಸ್ ಇಂದ ಏನ್ ಅಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಸಿಂಪ್ಟಮ್ ಅದರ ಪ್ರಕಾರ ಆಸ್ ಸಿಂಪಲ್ ಆಸ್ ನೆಕ್ ಪೇನ್, ಆಸ್ ಸಿವಿಯರ್ ಅಂಡ್ ಕ್ರಿಟಿಕಲ್ ಆಸ್ ನಾಟ್ ಬೀಂಗ್ ಏಬಲ್ ಟು ವಾಕ್, ನಡೆಯಕ್ಕೆ ಆಗಲ್ಲ, ಬ್ಲಾಡರು ಬವೆಲ್ ಕಂಟ್ರೋಲ್ ಹೋಗ್ಬಿಟ್ಟಿದೆ, ಕಂಪ್ಲೀಟ್ ಆಗಿ ಬೆಡ್ ರಿಡನ್ ಆಗಿದ್ದಾರೆ ಅನ್ನೋದಕ್ಕೂ ಹೋಗ್ಬೋದು. ಸಿಂಪಲ್ ನೆಕ್ ಪೇನ್ ಅಲ್ಲೂ ಕೂಡ ಇರ್ಬೋದು, ಫುಲ್ ಸ್ಪೆಕ್ಟ್ರಮ್. ಅಂಡ್ ಸ್ಪಾಂಡಲೋಸಿಸ್ ಅಲ್ಲಿ ಇವಾಗ ನೀವು ಹೇಳಿದ ಹಾಗೆ ಮೈನರ್ ಸಿಂಪ್ಟಮ್ಸ್ಗಳು ಫಸ್ಟ್ ಕಾಣಿಸ್ಕೊಳುತ್ತಾ? ಅಂಡ್ ಮೇಜರ್ ಯೂಶುವಲ್ ಆಗಿ ಒಂದು ಸ್ವಲ್ಪ ವಾರ್ನಿಂಗ್ ಸಿಂಪ್ಟಮ್ಸ್ ಇರುತ್ತೆ, ಸ್ವಲ್ಪ ಕತ್ ನೋವು, ಸ್ವಲ್ಪ ಡಿಸ್ಕಂಫರ್ಟ್, ಕೆಲಸ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ವಾರ್ನಿಂಗ್ ಖಂಡಿತವಾಗ್ಲೂ ಇರುತ್ತೆ. ಒಂದೇ ಸಮಕ್ಕೆ ಎಕ್ದಮ್ ಆಗಿ ಕೈ ಕಾಲು ಸೋತೋಗಿ ಕೈ ಕಾಲಿದಾಗಿ ಬ್ಲಾಡರ್ ಕಂಟ್ರೋಲ್ ಹೋಗುತ್ತೆ ತುಂಬಾ 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 ಅಪರೂಪ. ಯಾವಾಗ ಆಗತ್ತೆ ಅಂತಂದ್ರೆ ಸ್ಪಾಂಡೈಲೋಸಿಸ್ ಇದ್ದು ಅದ್ರ ಮೇಲೆ ಅವ್ರಿಗೆ ಏನಾದ್ರು ಕತ್ತಿಗೆ ಏಟು ಬಿದ್ರೆ, ಅಂದ್ರೆ ಇಟ್ ಕುಡ್ ಬಿ ಟ್ರಿವಿಯಲ್ ಟ್ರಾಮಾ. ಈಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಕಾರಲ್ಲಿ ಟ್ರಾವೆಲ್, ಸಡನ್ ಆಗಿ ಬ್ರೇಕ್ ಹಾಕ್ತಾರೆ, ಸ್ಮಾಲ್ ವಿಪ್ಲಾಶ್ ಇಂಜುರಿ ಟು ದ ನೆಕ್, ಕತ್ತು ಮುಂದೆ ಬಗ್ಗೆ ಹಿಂಗ್ ವಾಪಸ್ ಬಂದಿರುತ್ತೆ, ಜಾರ್ ಬೀಳ್ತಾರೆ, ಕತ್ತಿಗೇನೋ ಏಟಾಗತ್ತೆ. ಆ ರೀತಿ ಇದ್ದಾಗ ನಾರ್ಮಲ್ ಸಮಯಕ್ಕಿಂತ ಸ್ಪಾಂಡೈಲೋಸಿಸ್ ಇರುವಂತ ಸ್ಪೈನು ಇಂಜುರಿಗೆ ತುಂಬಾ ಪ್ರೋನ್. ಅಂದ್ರೆ ಸಣ್ಣ ಇಂಜುರಿ ಆಯ್ತು ಅಂದ್ರೆ ಅದ್ರ ಪರಿಣಾಮ ಜಾಸ್ತಿ ಕಾಣುತ್ತೆ. ಸೊ ಹಾಗಾಗಿ ಅಂಥವ್ರಲ್ಲಿ ಒಂದೇ ಸಮಕ್ಕೆ ತೀರಾ ಸಿವಿಯರ್ ಆಗಿರ್ತಕ್ಕಂಥ ಒಂದು ತೊಂದರೆ ಏನಿದೆ ಬರಬಹುದು. ಸಾಧಾರಣವಾಗಿ ಬೇರೆ ಏನೂ ತೊಂದರೆ ಇಲ್ಲದೆ ಈ ತರ ಏನು ಇಂಜುರಿ ಆಗದೆ ಕತ್ತಿಗೇನು ತೊಂದರೆ ಆಗದೆ ಇರಬೇಕಾದಾಗ ಸ್ಪಾಂಡಲೋಸಿಸ್ ಇನಿಷಿಯಲ್ ಆಗಿ ಸ್ವಲ್ಪ ನೋವು, ಜೋಮು ಈ ತರ ತೊಂದರೆಗಳನ್ನು ಕೊಟ್ಟೆ ಇಟ್ ಇವಾಲ್ವ್ಸ್ ಟು ಮೋರ್ ಸಿವಿಯರ್ ದಿಸ್ ಥಿಂಗ್. ಒಂದೇ ಸಲ ತುಂಬಾ ಸಿವಿಯರ್ ಸಿಂಪ್ಟಮ್ಸ್ ಬರೋದು ತುಂಬಾ ಅಪರೂಪ, ಸಣ್ಣ ಪುಟ್ಟ ಸಿಂಪ್ಟಮ್ ಇಂದಾನೇ ಇವಾಲ್ವ್ ಆಗಿ ಹೋಗೋದು. ಓಕೆ. ಅಂಡ್ ನೀವು ಹೇಳಿದಾಗೆ ಸರ್ವೈಕಲ್ ಸ್ಪಾಂಡಲೋಸಿಸ್ ತರಾನೇ ಸರ್ವೈಕಲ್ ಮೈಲೋಪಥಿ. ಸೊ ಇದು ಎಷ್ಟು ಕಾಮನ್? ಯಾಕಂದ್ರೆ ಇಫ್ ಐ ಆಮ್ ನಾಟ್ ರಾಂಗ್, ಈ ಸರ್ವೈಕಲ್ ಸ್ಪಾಂಡಲೋಸಿಸ್ ವರ್ಸನ್ ಆದ್ರೆ ಸರ್ವೈಕಲ್ ಸ್ಪಾಂಡಲೋಸಿಸ್ ವರ್ಸನ್ ಆದ್ರೆ ಸರ್ವೈಕಲ್ ಮೈಲೋಪತಿ ಆಗುತ್ತೆ. ಸ್ಪೈನಲ್ ಕಾರ್ಡ್ ಮೇಲೆ ಪ್ರೆಷರ್, ಸ್ಪೈನಲ್ ಕಾರ್ಡ್ ಕೆಲಸ ಮಾಡ್ತಾ ಇಲ್ಲ ಅನ್ನಂಗ ಆದಾಗ ಮೈಲೋಪತಿ ಆಗುತ್ತೆ. ಇಟ್ ಇಸ್ ಅ ಸಿವಿಯರ್ ಫಾರ್ಮ್ ಆಫ್ ಸ್ಪಾಂಡಲೋಸಿಸ್. ಬಟ್ ಇಟ್ಸ್ ಅ ಪರ್ಮನೆಂಟ್ ಡ್ಯಾಮೇಜ್ ತರ ಅಲ್ವಾ? ಅಂತೇನಿಲ್ಲ. ಹೌದಾ? ಮೈಲೋಪತಿ ಇದ್ದು ತೊಂದರೆ ಆದಾಗ ಸೂಕ್ತವಾದ ಟ್ರೀಟ್ಮೆಂಟ್ ತಗೊಂಡು ಅಂದ್ರೆ ಸಾಕಷ್ಟು ಸಲ ಮೈಲೋಪತಿ ಚೇಂಜಸ್ ವಾಪಸ್ಸು ಬರೋಂಥದ್ದಿದೆ. ಕೆಲವೊಂದ್ಸಲ ತುಂಬಾ ಸಿವಿಯರ್ ಆಗಿ ಡ್ಯಾಮೇಜ್ ಆಗಿತ್ತು ಅಂದ್ರೆ ಸಂಪೂರ್ಣವಾಗಿ ವಾಪಸ್ ಬರದೇ ಇರಬಹುದು, ಒಂದ್ ಸ್ವಲ್ಪ ವಾಪಸ್ ಬಂದಿದ್ದಾಗುತ್ತೆ. ಬಟ್ ಮೈಲೋಪತಿ ಇಸ್ ಸಿವಿಯರ್ ಕಂಡೀಷನ್. ಐ ಥಿಂಕ್ ಈ ಸಿವಿಯರ್ ಕಂಡೀಷನ್ ಅಲ್ಲೇ ಈ ಲಾಸ್ ಆಫ್ ಬ್ಲಾಡರ್ ಕಂಟ್ರೋಲ್ ಮತ್ತೆ ಡಿಫಿಕಲ್ಟಿ ವಾಕಿಂಗ್, ಬ್ಲಾಡರ್ ಬವೆಲ್ ಕಂಟ್ರೋಲ್ ಹೋಗೋದು ಇದೆಲ್ಲ ಬರೋದು ಮೈಲೋಪತಿ ಇದ್ದಾಗ, ಸ್ಪೈನಲ್ ಕಾರ್ಡಿನ ಕೆಲಸ ಕಾಂಪ್ರಮೈಸ್ ಆದಾಗ. ಓಕೆ ಓಕೆ. ಸೊ ನೀವು ಈ ತರದ ಇಶ್ಯೂಸ್ ಇದೆ ಅಂತ ಬಂದಾಗ ಅದು ಬೇಸಿಕ್ ಇರಬಹುದು ಅಥವಾ ಅಡ್ವಾನ್ಸ್ಡ್ ಇರಬಹುದು, ಹೌ ಡು ಯು ಡಯಾಗ್ನೋಸ್? ನೋಡಿ, ಫಸ್ಟ್ ಥಿಂಗ್ ಈಸ್ ಅ ಕನ್ಸಲ್ಟ್. ಮಾತಾಡಬೇಕು, ಅವರ ತೊಂದರೆ ಅರ್ಥ ಮಾಡ್ಕೋಬೇಕು, ಅವ್ರು ಏನ್ ಕೆಲಸ ಮಾಡ್ತಾರೆ, ಅವ್ರ ಜೀವನ ಶೈಲಿ ಏನು, ಯಾವಾಗ ನೋವು ಬರ್ತಾ ಇದೆ, ಏನ್ ಮಾಡಿದ್ರೆ ನೋವು ಬರ್ತಾ ಇದೆ, ಎಲ್ ನೋವು, ಹೆಂಗ್ ನೋವು, ತುಂಬಾ ಸಾಕಷ್ಟು ಡೀಟೇಲ್ ಆಗಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತು ಅಂದ್ರೆ ಒಂದು ಅಂದಾಜಾಗಿ ಯಾವ ಭಾಗದಲ್ಲಿ ತೊಂದರೆ ಇದೆ, ಲಂಬಾರ್ ಸ್ಪಾಂಡೈಲೋಸಿಸ್ ಇದೆಯಾ, ಸರ್ವೈಕಲ್ ಇದೆಯಾ, ಅಥವಾ ಆ ಸ್ಪಾಂಡೈಲೋಸಿಸ್ ಕೇವಲ ನರದ ಮೇಲೆ ಒತ್ತಡ ಹೇರ್ತಾ ಇದೆಯಾ ಅಥವಾ ಸ್ಪೈನಲ್ ಕಾರ್ಡ್ ಮೇಲೆ ಒತ್ತಡ ಹೇರ್ತಿದ್ಯಾ, ಯಾವ ಮಟ್ಟಕ್ಕೆ ತೊಂದರೆ ಇದೆ, ಯಾವ ಮಟ್ಟಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅರ್ಥ ಆಗತ್ತೆ. ಅದ್ರ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ಸ್ ಅನ್ನ ನಾವು ಕ್ಯೂರೇಟ್ ಮಾಡ್ಕೋಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಾವು ಮಾಡಿಸೋದು MRI. ಏನಕ್ಕೆ MRI ಮಾಡಿಸ್ತಾರೆ? ಡಾಕ್ಟರ್ ಹೋಗ್ತಿದ್ದಂಗೆ MRI ಬರೀತಾರೆ, ಒಂದು ಎಕ್ಸ್ರೇ ಬರೆದಿದ್ರೆ ಆಗ್ತಿತ್ತಲ್ಲ ಅಂತ ಹೇಳೋ ಜನ ಇದ್ದಾರೆ. MRI ಏನಕ್ಕೆ ಅಂತಂದ್ರೆ MRI ಅಲ್ಲಿ ಮೂಳೆ, ಸ್ಪೈನಲ್ ಕಾರ್ಡು, ನರ್ವು, ಮಸಲ್ಲು, ಲಿಗಮೆಂಟು ಈ ಎಲ್ಲಾ ಆಯಾಮಗಳು ನಮಗೆ ಕಾಣುತ್ತೆ. ಎಕ್ಸ್ರೇ ಮಾಡಿದ್ರೆ ಕಾಣೋದು ಕೇವಲ ಮೂಳೆ ಮಾತ್ರ, ಮೂಳೆ ಬಿಟ್ಟು ಬೇರೆ ಏನೂ ಕಾಣಲ್ಲ ಎಕ್ಸ್ರೇದಲ್ಲಿ. CT ಅನ್ನೋದು ಒಂದು ಸೊಫೆಸ್ಟಿಕೇಟೆಡ್ ಎಕ್ಸ್ರೇ ಅಷ್ಟೇ, ಅದು ಸ್ವಲ್ಪ ಡೀಟೇಲ್ ಜಾಸ್ತಿ CT ನಲ್ಲಿ. ಬಟ್ CT ನಲ್ಲಿ ಎಕ್ಸ್ರೇಲಿ ಕಾಣದೇ ಇರೋಂಥದ್ದು ಹೆಚ್ಚಿಗೆ ಏನು ಕಾಣಲ್ಲ. ಅದೇ ನೀವು MRI ಅಲ್ಲಿ ಆಯ್ತು ಅಂತಂದ್ರೆ ಎಲ್ಲ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಯಾವ ಮಟ್ಟದಲ್ಲಿ ಅಫೆಕ್ಟ್ ಆಗ್ತಾ ಇದೆ, ಏನು ಪ್ರೆಸ್ ಆಗ್ತಾ ಇದೆ, ಯಾವುದಕ್ಕೆ ಎಷ್ಟು ಜಾಸ್ತಿ ತೊಂದರೆ ಆಗಿದೆ,
ಯಾವ್ದ್ರ ಮೇಲೆ ಒತ್ತಡ ಹಾಕ್ತಾ ಇದೆ, ಏನು ಪ್ರೆಸ್ ಆಗ್ತಾ ಇದೆ, ಯಾವ ಲೆವೆಲಲ್ಲಿ ಪ್ರೆಸ್ ಆಗ್ತಾ ಇದೆ, ಈ ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಗೊತ್ತಾಗೋದು ಒಂದು MRI ಇಂದ. ಸೊ ಅವಶ್ಯಕತೆ ಇದ್ದು ಪೇಷಂಟ್ಗೆ ತೊಂದರೆ ಇದ್ದು MRI ಇಂದ ನಾವು ಕಂಡುಹಿಡಿಬೋದು ಏನು ತೊಂದರೆ ಇದೆ ಅಂತ ಗೊತ್ತಾಯ್ತು ಅಂತಂದ್ರೆ MRI ಮಾಡಿಸೋದು ಸೂಕ್ತ. ಸೊ MRI ಮಾಡಿಸೋದ್ರಲ್ಲಿ ನಮಗೆ ಸ್ಪಾಂಡೈಲೋಸಿಸ್ ಯಾವ ರೇಂಜ್ ಅಲ್ಲಿ ಇದೆ, ಎಷ್ಟು ಮಟ್ಟಕ್ಕೆ ಸಿವಿಯರ್ ಇದೆ, ಅರ್ಲಿ ಸ್ಪಾಂಡೈಲೋಸಿಸ್, ಲೇಟ್ ಸಿವಿಯರ್ ಸ್ಪಾಂಡೈಲೋಸಿಸ್, ಮೈಲೋಪತಿ ಇದೆಯಾ ಇಲ್ವಾ, ನರ್ವ್ ಮೇಲೆ ಪ್ರೆಷರ್ ಇದೆಯಾ ಇಲ್ವಾ, ಮಸಲ್ ಇನ್ ಕಂಡೀಷನ್ ಹೇಗಿದೆ, ಮೂಳೆ ಕಂಡೀಷನ್ ಹೇಗಿದೆ, ಇದೆಲ್ಲದ್ರ ನಮಗೆ ಒಂದು ಅಂದಾಜು ಸಿಗುತ್ತೆ. ಅಂಡ್ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಇಸ್ ಆಬ್ವಿಯಸ್ಲಿ ಇಟ್ ಫಾಲೋಸ್ ವಿತ್ ದ ಸಿವಿಯರ್. ಎಸ್